ಬೋಟ್ ನೆಕ್ನ ಸ್ಟಿಚ್ ಮಾಡ್ತೀವಿ. ಅದರ ನಾರ್ಮಲ್ ಬ್ಲೌಸನ್ನು ತೊಗೊಂಡು ನಮ್ಗೆ ನೆಕ್ ಶೋಲ್ಡರ್ ಹೆಂಗೆ ತೆಗೆಯೋದು, ಆರ್ಮ್ ಹೋಲ್ಡರ್ನ ಹೆಂಗೆ ರೌಂಡ್ ತೆಗೆಯೋದು, ಹಾಗೆ ಈ ಡಿಸೈನನ್ನು ಹೆಂಗೆ ಮಾಡೋದು ಅನ್ನೋದನ್ನು ಇವತ್ತು ಕಂಪ್ಲೀಟಾಗಿ ಬಿಗಿನರ್ಸ್ಗೆ ಹೇಳ್ಕೊಡ್ತೀನಿ. ಈ ಕಂಪ್ಲೀಟ್ ವಿಡಿಯೋನ ನೋಡ್ಕೊಳ್ರಿ. ಭಾಳ ಅಂದ್ರೆ ಭಾಳ ಈಸಿಯಾಗಿ ಹೇಳ್ಕೊಟ್ಟೆ. ನೋಡ್ಬೋದು ನೀವು ನ್ಯೂ ಟ್ರೆಂಡಿ ಬ್ಲೌಸ್ ಅಂತಲೇ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಚೆಂದ ಆಗಿದೆ ಕಟ್ಟಿಂಗ್. ಸೊ ಈ ರೀತಿ ಬರ್ತದೆ ಕಟ್ಟಿಂಗ್. ಹಾಗಿದ್ರೆ ಬರೀ ತಡ ಮಾಡೋದು ಬೇಡ. ಈ ಒಂದು ಬ್ಲೌಸಿನ ಮಾರ್ಕಿಂಗ್ ಹೆಂಗೆ ಮಾಡೋದು, ಕಟ್ಟಿಂಗ್ ಹೆಂಗೆ ಮಾಡೋದು, ಹಂಗೆ ಶೋಲ್ಡರ್ ಮೆಜರ್ಮೆಂಟ್ ಹೆಂಗೆ ತೊಗೊಳ್ಳೋದು, ಆರ್ಮ್ ಹೋಲಲ್ಲಿ ನಾವು ಯಾವ ರೀತಿ ರೌಂಡನ್ನು ತೊಗೊಳ್ಳೋದು, ಎಷ್ಟಕ್ಕೆ ತೊಗೊಳ್ಳೋದು ಅಂತ ಹೇಳಿ ನೋಡೋಣ. ಈಗ ನಾನು ಸಾದಾ ಬ್ಲೌಸನ್ನು ತೊಗೊಂಡಿನಿ. ನೀವು ನೋಡ್ಲಿಕ್ಕತ್ತೀರಿ. ಸಾದಾ ಬ್ಲೌಸ್ಗೆ ತೊಗೊಂಡು ಹೆಂಗೆ ಮೆಜರ್ಮೆಂಟನ್ನು ತೊಗೊಳ್ಳೋದು. ಬೋಟ್ ನೆಕ್ಕಿಗೆ ಭಾಳ ಬಿಗಿನರ್ಸ್ ಇದ್ದೀರಪ್ಪ, ಸಾದಾ ಬ್ಲೌಸ್ ಅದ, ಈ ಶೋಲ್ಡರ್ ತೊಗೊಳ್ಳೋ ಪ್ರಾಬ್ಲಮ್ಮು, ಫಿಟ್ಟಿಂಗ್ ತೊಗೊಳ್ಳೋ ಪ್ರಾಬ್ಲಮ್ಮು, ಮತ್ತು ಸೊಂಟ ಸುತ್ತಳತೆ. ಈಗ ಶೋಲ್ಡರ್ ನೀವು ಹಿಂಗೆ ತೊಗೋತೀರಿ, ಹೌದಲ್ಲ. ಶೋಲ್ಡರ್ ಒಳಗೆ ನೀವು ಮಾಡುವಂಥ ಬಿಗ್ ಮಿಸ್ಟೇಕ್ ಏನಪ್ಪ ಅಂತಂದ್ರೆ ಶೋಲ್ಡರ್ನ ಈ ರೀತಿ ಮೆಜರ್ಮೆಂಟ್ನ ತೊಗೊಳ್ಳಿಕ್ಕೆ ಹೋಗಬೇಡ್ರಿ. ಈಗ ನಾನು ಈಸಿಯಾಗಿ ಹೆಂಗೆ ತೊಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಈಗ ನಾವು ಕರೆಕ್ಟಾಗಿ ಹಾಕೋಣ. ಫಸ್ಟ್ ಬ್ಲೌಸ್ನ ಹೈಟ್, ಓಕೆ, ಬ್ಲೌಸ್ನ ಉದ್ದ ತೊಗೊಳ್ಳೋಣ. ಬ್ಲೌಸ್ನ ಉದ್ದ ಅಂತೂ ಹೆಂಗದ ಅಲ್ಲ ಸೇಮ್ ಹಂಗೆ ತೊಗೋರಿ. ಈಗ ಈ ಒಂದು ಬ್ಲೌಸ್ನ ಉದ್ದ ಹೈಟ್ 14ಗೆ ಬರ್ಲಿಕ್ಕತ್ತದ. ಇದನ್ನು ನಾನೀಗ ಇದೇನು ಹೈಟ್ ಅದ ಅಲ್ಲ ಅದ ಹೈಟನ್ನು ತೊಗೊಳ್ತೀನಿ. ನಂತರ ಏನು ಮಾಡಬೇಕು, ನಮ್ಮ ಒಂದು ಸೊಂಟದ ಸುತ್ತಳತೆ ಇದೇ ಬ್ಲೌಸ್ ಒಳಗನ್ನ ತೊಗೊಳ್ಳೋಣಂಥ ಮೆಜರ್ಮೆಂಟ್. ಹೆಂಗೆ ತೊಗೊಳ್ಳೋದು, ಇದರಲ್ಲೂ ನೀವು ಮಾಡೋಂಥ ಮಿಸ್ಟೇಕ್ ಏನಪ್ಪ ಅಂದ್ರೆ ಫುಲ್ ಒಂದೇ ಸರಿ ಈ ಎಂಡಿಂದ ಆ ಎಂಡ್ವರೆಗೂ ತೊಗೊಂಡ್ಬಿಡ್ತೀರಿ. ಹಿಂಗೆ 3 ಇಂಚಿಗೆ ಹಿಡಿದು ನೀವು ಸುತ್ತಳತೆಯನ್ನು ಕೌಂಟ್ ಮಾಡಬೇಕು. ನೀವು ಎಂಡಿಂದ ಎಂಡಿಗೆ ಹಿಡಿದ್ರಿ ಅಂದ್ರೆ ಒಂದೊಂದು ಇಂಚಿಗೂ ಮಿಸ್ಟೇಕ್ ಆಗ್ತದೆ, ಬ್ಲೌಸಲ್ಲೇ ಕೆಡ್ತದೆ. ಈ ರೀತಿ ಮಾಡ್ಕೋರಿ. ಎಂಡ್ವರೆಗೂ ನೋಡ್ಲಿಕ್ಕತ್ತೀನಿ. ಇಲ್ಲಿ ಉಕ್ಕಪಟ್ಟಿ ಅದ, ಉಕ್ಕಪಟ್ಟಿಗೆ ಒಂದು 1/4 ಇಂಚು ಬಿಟ್ಟು 29.5 29.5 ಬರ್ಲಿಕ್ಕತ್ತದ. ನೀವು 29.5 ಅದನ್ನು ತೊಗೋಬೋದು, ಅಥವಾ ಸೊ ನಮ್ಗೆ 30 ತೊಗೋಬೋದು. ಯಾಕಂದ್ರೆ ಫಿಟ್ಟಿಂಗ್ ಒಳಗೆ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ನಡೀತದೆ. ಲೂಸ್ ಆಗ್ಲಿಕ್ಕತ್ತಿತ್ತು ಅಂದ್ರೆ ಫಿಟ್ ಮಾಡಿ ಕೊಡ್ಬೋದು. ಮೆಜರ್ಮೆಂಟ್ ತೊಗೊಳ್ಳೋದು ಭಾಳ ಕಷ್ಟಪ್ಪ ಅಂತ ಹೇಳಿಕತ್ತಿದ್ರು ಮೊನ್ನೆ ಬೋಟ್ ನೆಕ್ಕಿಂದ. ಈಗ ಅದನ್ನು 29.5 ನಾವು 4 ಭಾಗವಾಗಿ ಮಾಡಿದಾಗ, ಸೊ ಹೆಂಗೆ ಮಾಡೋದು 4 ಭಾಗವಾಗಿ ನಾನು ತೋರಿಸ್ಲಿಕ್ಕತ್ತಿಲ್ಲ. 7.5 ಈಗ 7 ಕಾಲಿಗೆ ಬರ್ಲಿಕ್ಕತ್ತದ. ನಾನು 7.5ನ ಕೌಂಟ್ ಹಿಡಿದು ಒಂದು ಅರ್ಧ ಇಂಚು ಜಾಸ್ತಿನ ತೊಗೊಳ್ತೀನಿ. ಅದು ಯಾಕಂತ ಹೇಳ್ತೀನಿ. ಈಗ ನಾವು ಬಟ್ಟೆನ ಸರಿ ಮಾಡ್ಕೊಳ್ಳೋಣ. ಭಾಳ ಅಂದ್ರೆ ಭಾಳ ಈಸಿನ ಹೇಳ್ಕೊಟ್ಟೀನಿ. ಬಿಗಿನರ್ಸ್ ಇದ್ದೀರಿ, ನಿಮ್ಗೆ ಬೋಟ್ ನೆಕ್ ಕಂಪ್ಲೀಟಾಗಿ ಬರೋದಿಲ್ಲ. ಹೆಂಗೆ ನಾವು ಇದ್ರೊಳಗೆ ಕ್ಯಾಲ್ಕುಲೇಷನನ್ನು ಮಾಡೋದು. ಕ್ಯಾಲ್ಕುಲೇಷನ್ ಜಾಸ್ತಿ ನನ್ನ ಬ್ಲೌಸ್ ಒಳಗೆ ನಾನು ಕಲಿಸ್ತಿರ್ತೀನಲ್ಲ, ಆ ಬ್ಲೌಸ್ ಒಳಗೆ ಇರೋಂಗಿಲ್ಲ. ನಾರ್ಮಲಾಗಿ ಎಂಥವ್ರಾದ್ರೂ ನೀವು ಸ್ಟಿಚ್ ಮಾಡ್ಬೋದು. ಬಟ್ಟೆ ಸ್ವಲ್ಪ ಕ್ರಾಸ್ ಇತ್ತು, ಆ ಒಂದು ನಾನು ಲೈನನ್ನು ಹೇಳ್ಕೊಂಡಿನಿ. ಒಂದು ಅರ್ಧ ಇಂಚಿಗೆ ಮಾರ್ಜಿನನ್ನು ಹಾಕೋಣ. ಇದನ್ನು ಯಾವಾಗಲೂ ನೀವು ಬಿಗಿನರ್ಸ್ ಇದೆ ಅಂದ್ರೆ ಇದು ನೀಟ್ನೆಸ್ ಇದು, ಓಕೆ. 14ಗೆ ಹಾಕೋಣ. 14 ಇಂಚಿಗೆ 14 ಇಂಚಿಗೆ ಒಂದು ಸ್ಟ್ರೇಟಾಗಿ ಲೈನನ್ನು ಎಳ್ಕೊಳ್ಳೋಣ. ಈ ಮೆಜರ್ಮೆಂಟ್ ನಿಮ್ಗೆ ಬಸ್ಟ್ ಒಳಗೆ ನಿಮ್ಗೆ ಎದೆ ಸೈಜ್ ಗೊತ್ತಾಗ್ಲಿಕ್ಕತ್ತಿಲ್ಲ ಅಂತಂದ್ರೆ ಇಲ್ಲಿ ಏನು ನಿಮ್ಗೆ ಎದೆ ಸೈಜೂ ಬೇಡ. ಅದನ್ನು ಇವಾಗ ಇದೇ ಕ್ಯಾಲ್ಕುಲೇಷನ್ ಒಳಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಾವು ಶೋಲ್ಡರ್ನ ತೊಗೋಣ. ಶೋಲ್ಡರ್ ಎಲ್ಲ ಹೆಂಗೆ ನಾವು ತೊಗೊಳೋದಪ್ಪ. ಶೋಲ್ಡರ್ ಏನು ಮಾಡ್ತಾರೆ ಬಿಗಿನರ್ಸ್ ಅದಾರ ಅಂತಂದ್ರೆ, ಆಮೇಲೆ ಯಾರೋ ಈಗ ಬುಟಿಕಿದಾರ ನಮ್ಗೆ ಜಾಸ್ತಿ ಸ್ವಲ್ಪ ಪ್ರೊಫೆಷ್ನಲ್ಲ ಏನು ಮಾಡ್ತಾರೆ, ಹಿಂಗೆ ಹಿಡಿದು ನೀವು ತೊಗೋರಿ ಅಂತ ಹೇಳಿದ ತಕ್ಷಣ ಜಗ್ಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಜಗ್ಗು ಆ ಕಡೆ ಜಗ್ಗಿದ್ರು ಒಂದು ಸರಿ 12 ಬರ್ತದೆ, ಒಂದು ಸರಿ 13 ಬರ್ತದೆ, ಹಿಂಗೆ ಆಗಿಬಿಡ್ತದೆ. ಅದ್ರೊಳಗೆ ಏನಾಗ್ತದೆ, ಕ್ಯಾಲ್ಕುಲೇಷನ್ ರಾಂಗ್ ಆಗ್ತದೆ. ಅದಕ್ಕೆ ನಾನು ಹೇಳೋವಂಥ ಮೆಜರ್ಮೆಂಟನ್ನ ಮಾಡಿಕೊಳ್ರಿ. ಎಂಥ ಬ್ಲೌಸ್ ನಾರ್ಮಲ್ ಬ್ಲೌಸ್ ಬಂದ್ರೂ ನೀವು ಆರಾಮಾಗಿ ಕಟ್ ಮಾಡ್ಕೋಬೋದು. ಈಗ ಸೊಂಟದ ಸುತ್ತಳತೆ ಎಷ್ಟು ಬಂದಿತ್ತು ನಮಗೆ 4 ಭಾಗವಾಗಿ ನೋಡಿದಾಗ 7.5 ಅಂದರೆ 7.5 ಬಂದಿತ್ತು. ಅದೇ 7.5ಗೆ ಅರ್ಧ ಇಂಚು ಜಾಸ್ತಿ ತೊಗೊಳ್ಬೇಕು. ಯಾಕಂದ್ರೆ ಫಿಟ್ಟಿಂಗ್ ಒಳಗೆ ಮೈ ಅಳತೆನೇ ಬೇರೆ ಇರ್ತದೆ. 1 ಇಂಚು ಟಕ್ಸಿಗೋಸ್ಕರ ಎಕ್ಸ್ಟ್ರಾ ತೊಗೊಳ್ಬೇಕು. 2 ಇಂಚು ಮಾರ್ಜಿನ್ ಫಿಟ್ಟಿಂಗ್ ಲೈನು. ನಿಮ್ಗೆ ಫಿಟ್ಟಿಂಗ್ ಜಾಸ್ತಿ ಬೇಕು, ದಪ್ಪ ಆದ್ರೆ ಸಣ್ಣ ಆದ್ರೆ ಅಂತ ಹೇಳಿ ಇದು ಫಿಟ್ಟಿಂಗ್ ಮಾರ್ಜಿನು. ಈ 1 ಇಂಚು ಗೊತ್ತಾತಲ್ಲ. ಈಗ ಟಕ್ಸನ್ನ ಹಿಡಿಬೇಕಲ್ಲ ಬ್ಯಾಕ್ ಸೈಡು, ಅದಕ್ಕೋಸ್ಕರ ಇದನ್ನು ಹಿಡಿಯೋಣ. ಈಗ 9.25 ಅಂದರೆ 9 ಮೇಲೆ ಒಂದು 2 ಪಾಯಿಂಟ್ ಗೆರೆ ಬಂದವ ಲೈನ್ಸ್. ಅದನ್ನು 9.5ಗೆ ಅಂದರೆ ನಾವು ಒಂದು 1/4 ಇಂಚನ್ನು ಇಲ್ಲಿ ಜಾಸ್ತಿ ತೊಗೊಂಡ್ವಿ ಅಂದರೆ ನಿಮ್ಮ ಎದೆ ಸುತ್ತಳತೆ ನಮ್ಮಲ್ಲಿ ಯಾವುದೇ ಮೆಜರ್ಮೆಂಟು ಬೇಕಾಗಿಲ್ಲ. ಇದೇ ಸುತ್ತಳತೆನ ಪ್ರತಿಯೊಂದು ಬ್ಲೌಸಿಗೂ ನೀವು ಮಾಡ್ಕೊಳ್ಬೋದು. 1/4 ಇಂಚು ಸಾಕಾಗ್ತದೆ. ಅದೇ 1/4 ಇಂಚನ್ನು ಎಲ್ಲ ಬ್ಲೌಸಿಗೂ ನೀವು ಅಳವಡಿಸ್ಕೋಬೋದು. ಈಗ ಶೋಲ್ಡರನ್ನು ನೋಡ್ಕೊಳ್ಳೋಣ. ಶೋಲ್ಡರ ನಮಗೆ ಎಷ್ಟು ಬರ್ಲಿಕ್ಕತ್ತಿತ್ತು, 16.5. ಭಾಳ ದಪ್ಪ ಇದ್ರಪ್ಪ ಅಂತಂದ್ರೆ ತೊಗೊಳ್ಬೋದು.
ಓವರ್ ಸೈಜ್ ಈಗ 45 ಮೇಲಿದ್ರು ಅಂದ್ರೆ ಅಷ್ಟು ತೊಗೋಬೋದು. ಬಟ್ ಇವ್ರ ಸೈಜು 29.5 ಅಂದರೆ 30 ಸೈಜಿಂದ ಅದ ಅಂದ್ರೆ ನಾವು 30 ಸೈಜಿಗೆ ನಮಗೆ ಜಸ್ಟ್ ಈಗ 14 ಅಂದ್ರೆ ಈಗ ಭಾಳ ಅಂದ್ರೆ 32 ಸೈಜ್ ಮೇಲೆ 14 ಮೇಲೆ 15ಗೆ ಹೋಗ್ರಿ. ಬಟ್ ನಮಗೀಗ 30 ಅದ ಅಂದ್ರೆ ನಾವು 7ಗೆ ತೊಗೋಣ. 7.5 ನೀವು 32 ಸೈಜ್ ಮೇಲೆ 7.5 ತೊಗೊಳ್ರಿ. ಬಟ್ ಇಲ್ಲಿ ನಮ್ಗೆ 30 ಸೈಜ್ ಅದ ಅವ್ರದ್ದು. 32 ಒಳಗಡೆ ಇದೆ, 30 ಇದೆ ಅಂದರೆ ನಮ್ಗೆ 7 ಸಾಕಾಗ್ತದೆ ಫುಲ್ ಶೋಲ್ಡರ್. ಈಗ ಇಲ್ಲಿ ನಾವು ಹೆಂಗೆ ತೊಗೊಳ್ಳೋದು, ಇದು 4 ತೊಗೊಳ್ಳೋದ ಅಥವಾ ಇದು 3 ತೊಗೊಳ್ಳೋದ ಅನ್ನೋದು ಕನ್ಫ್ಯೂಷನ್. ಈಗೇನು ನಾನಿಲ್ಲಿ ಶೋಲ್ಡರನ್ನು ಹೇಳಿಕತ್ತೀನಲ್ಲ, ಇಲ್ಲಿ ನಾವು 7.5 ಇಂಚು ಬೇಡ, ಯಾಕಂದ್ರೆ 32 ಸೈಜ್ ಇಲ್ಲ, 30 ಒಳಗದಂದ್ರೆ ಸಾಕು ನಮ್ಗೆ 7ಗೆ ಬೇಕಾದಂಗೆ ಆಗ್ತದೆ. ಈ 7 ಇಂಚಿಗೆ ನೀವು ಒಳಗಡೆ ಇಲ್ಲಿ ನಮ್ಗೆ ಬೋರ್ಡ್ ಜಾಸ್ತಿ ಬೇಕು ಅಂತಂದರೆ 4ಕ್ಕೆ ತೊಗೊಳ್ರಿ. ಇನ್ನು ಉಳಿದಿರೋಂಥ ಮಾರ್ಜಿನ್ 3 ಉಳೀತು. ಇದು ನಿಮ್ಗೆ ಉಳಿದಿರುವಂಥ ಶೋಲ್ಡರು. ಈಗ ನಾನು ಆರ್ಮ್ ಹೋಲನ್ನು ಹೆಂಗೆ ತೆಗಿಯೋದು, ಅದು ಕರೆಕ್ಟಾಗಿ ಹೆಂಗೆ ತೊಗೊಳೋದು ಅಂತ ತೋರಿಸ್ತೀನಿ ಬರ್ರಿ. ಈಗ ನೋಡಿ ಕೆಳಗಡೆ ಒಂದು ಲೈನ್ ಹಾಕ್ಕೊಂಡಿದ್ವಲ್ಲ, ಅದು ನಮ್ಗೆ ಕೌಂಟ್ ಇಲ್ಲ. ಸೊ ನಾನು ಇದರ ಡೌನನ್ನು ಹೆಂಗೆ ತೊಗೊಳ್ತೀನಿ ಅಂದರೆ 7ಕ್ಕೆ ತೊಗೊಳ್ತೀನಿ, 7ಗೆ. ಯಾಕಂದ್ರೆ ಇಲ್ಲಿ ನಾನು ಶೋಲ್ಡರ್ನ 7ಗೆ ತೊಗೊಂಡಿನಿ ಅಂತಂದಮೇಲೆ ಇಲ್ಲಿ ಡೌನನ್ನು ನಾವು 7ಗೆ ತೊಗೋಬೇಕು. ಯಾಕಂದರೆ ಸ್ವಲ್ಪ ಹೈ ನೆಕ್ ಬ್ಯಾಕ್ ಸೈಡ್ ಇರೋದ್ರಿಂದ ನಾನು 7ಗೆ ಡೌನ್ನ ಮಾಡ್ಕೊಂಡೀನಿ. ನೀವು ಶೋಲ್ಡರ್ ಎಷ್ಟು ತೊಗೊಳ್ತಿರಲ್ಲ 7.5 ತೊಗೊಂಡ್ರಿ ಅಂದ್ರೆ ಅದು ಕೂಡ 7.5 ತೊಗೋರಿ. ಇನ್ನು ಇಲ್ಲಿ 9.5 ಅದಲ್ಲ. ಸೊ ನಾನು ನಿಮ್ಗೆ ತೋರಿಸಿದ್ದೆ ಆಗಲೇನ. ಇಲ್ಲಿ ಮತ್ತೆ ನಾವು 9.5 ಇಲ್ಲಿ ತೊಗೋಣ. ಆಗಲೇ 9.25 ಇತ್ತು, ಇನ್ನೊಂದ್ಸರಿ ತೋರಿಸ್ಲಿಕ್ಕತ್ತೀನಿ. ಈಗ 9.25 ಫಿಟ್ಟಿಂಗ್ ಲೈನನ್ನು ತೊಗೋಣ. 1/4 ಇಂಚು ಜಾಸ್ತಿ ತೊಗೋಬೇಕು. ಇನ್ನು ಶೋಲ್ಡರ್ದು ಸ್ಟ್ರೇಟಾಗಿ ಲೈನನ್ನು ತೊಗೊಂಡು ನಾವು ಮಾರ್ಕ್ನ ಹಾಕ್ಕೋಬೋದು. ಈಗ ಇದನ್ನ ಸ್ಟ್ರೇಟ್ ಲೈನ್ನ ಹಾಕೋಣ. ಭಾಳ ಜನ ಕನ್ಫ್ಯೂಷನ್ ಏನಂತಂದ್ರೆ ಬ್ಲೌಸ್ನ ಹೆಂಗೆ ನಾವು ಮಾರ್ಕ್ ಹಾಕೋದು, ಬೋಟ್ ನೆಕ್ ಬರ್ಲಿಕ್ಕತ್ತಿಲ್ಲ ಅಂತ ಹೇಳಿ ಭಾಳ ಜನ ಕೇಳಿದರೆ, ಅದಕ್ಕೋಸ್ಕರ ಈ ಒಂದು ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಇದೇ ಫಾರ್ಮುಲಾನ ನೀವು ಎಲ್ಲ ಬ್ಲೌಸಿಗೂ ಮಾಡ್ಕೋಬೋದು. ಇಂಥ ಒಂದು ವಿಡಿಯೋ ನಿಮಗೇನು ಬೇಕಪ್ಪ ಅಂತಂದ್ರೆ ನೀವು ನನ್ನ ಒಂದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಈಸಿಯಾಗಿ ಎಲ್ಲ ಬ್ಲೌಸ್ನೂ ನಾನು ಹೇಳ್ಕೊಡ್ತೀನಿ. ಹಾಗೆ ಲೈವ್ಗಳನ್ನು ಕೂಡ ಕಂಡಕ್ಟ್ ಮಾಡಿದ್ದೆ ಲಾಸ್ಟ್ ಟೈಮ್, ನೀವು ನೋಡಿರ್ಬೋದು. ಇದೇ ಥರ ಈಸಿಯಾಗಿ ಟ್ರಿಕ್ಸ್ಗಳನ್ನ ಯಾವ ರೀತಿ ನಾವು ತೊಗೊಳ್ಬೋದು, ಯಾವ ರೀತಿ ಹೊಲಿಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ಡೌನ್ಗೆ ನೆಕ್ಕು ನಾವು 3ಗೆ ಅಂದರೆ 3ಕ್ಕೆ ನೆಕ್ನ ತೊಗೋಣ. ಸಾಕು ನಮ್ಗೆ 3.5 ತೊಗೊಂಡ್ವಿ ಅಂತಂದ್ರೆ ಬಹಳ ರಿಂಕಲ್ ಕೊಡ್ತಾವೆ, ಹಾಗಾಗಿ 3 ಮೇಲೆ ದಾಟೋದು ಬೇಡ. ಅದನ್ನ ಸೇಮ್ ಒಂದು ಬಾಕ್ಸನ್ನು ಮಾಡ್ಕೋಣ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನೀವು ಹೋಗಿ ಲಘು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ರಿ. ಯಾಕಂದರೆ ಇಂಥ ಬ್ಯೂಟಿಫುಲ್ ಆಗಿರೋ ನಿಮಗೆ ಈಸಿ ಟೆಕ್ನಿಕ್ಸ್ಗಳ ಒಂದು ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ ಒಳಗೆಲ್ಲ ಸಿಗ್ತಾವೆ. ಇಲ್ಲಿಂದ 1.5 ಇಂಚು ನೀವು ಪಟ್ಟಿಗೋಸ್ಕರ ತೊಗೊಳ್ರಿ. ಯಾಕಂದರೆ 1 ಇಂಚು ಬರ್ತದೆ ನಿಮಗಲ್ಲಿ ಮೇಲೆ ಸ್ಟಿಚಿಂಗ್ ಹೋಗಿ. ಇನ್ನಿಲ್ಲಿ 4 ಇಂಚು ಬಂದಿತ್ತು, ಇಲ್ಲಿ 3.5 ಇಂಚನ್ನು ತೊಗೊಳ್ತೀನಿ ನಾನು. ಅರ್ಧ ಇಂಚ್ ಕಡಿಮೆ ತೊಗೋಬೇಕು ಇಲ್ಲಿಂದ ಇಲ್ಲಿಗೆ. ಬಹಳ ಜನ ನೋಡಿ ನಾನು ಮೇಲೆ 4 ಇಂಚ್ ಇದೆ ಅದ, ಬಟ್ ಇಲ್ಲಿ ಏನು ಮಾಡ್ತಾರಂದ್ರೆ ಅಲ್ಲೂ 4 ಇಂಚನ್ನ ತೊಗೊಳ್ತೀರಿ. ಬಟ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಭಾಳ ಬ್ರಾಡ್ ಆಗ್ತದೆ. ಸೊ ನಮಗೆ ಜಾಸ್ತಿ ಬ್ರಾಡೂ ಅಲ್ಲ, ಈ ಕಡೆ ಕರೆಕ್ಟಾಗಿರೋಂಥ ಸೈಜ್ ಅಂದರೆ ನಮ್ಗೆ ಇದು 3.5 ಸಾಕಾಗ್ತದೆ. ಈಗ ಈ 3.5ಗೆ ನಾವು ಶೇಪನ್ನು ತೆಗಿಯೋಣಂತ ಬರ್ರಿ. ಇಲ್ಲಿಂದ ನಾವು ಎಷ್ಟು 1 ಇಂಚಿಗೆ ಕರ್ವನ್ನು ಮಾಡ್ಕೋಣ. ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಪಿನ್ ಟು ಪಿನ್ ಆಗಿ ನಿಮ್ಗೆ ತಿಳಿಸ್ಕೊಡ್ಲಿಕ್ಕತ್ತೀನಿ. ಸೊ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಈ ಒಂದು ವಿಡಿಯೋ ನೋಡಿದಿರಿ, ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸೇಮ್ ಅದ ಏನು ಲೈನ್ ಬಂದಿತ್ತಲ್ಲ ಸ್ವಲ್ಪ ಕರ್ವ್ ತೊಗೊಂಡು ನಾವು ಶೇಪನ್ನು ಕೊಟ್ಕೊಳ್ಳೋಣ ಅಷ್ಟೇ. ಓಕೆ, ಈಗ ನೋಡಿದಲ್ಲ ಬೋಟ್ ನೆಕ್ ಹೆಂಗೆ ಬರಬೇಕಲ್ಲ ಅದೇ ರೀತಿ. ಈಗ ಇದೇ ರೀತಿನ ನಾನೇನು ತೋರಿಸಿದ್ನಲ್ಲ ಅದನ್ನ ಕಟ್ಟಿಂಗನ್ನು ಮಾಡಿಕೊಡ್ರಿ. ನಾನು ಕಟ್ಟಿಂಗನ್ನು ತೋರಿಸಿಲ್ಲ. ಇನ್ನು ನೆಕ್ಕಿಂದು ಶೋಲ್ಡರ್ದು ಎಲ್ಲ ಕ್ಲಿಯರ್ ಆಯಿತು ನಿಮ್ಗೆ. ಬ್ಯಾಕ್ ಸೈಡಿಂದ ಆದಮೇಲೆ ಈಗ ಫ್ರಂಟ್ ಸೈಡನ್ನು ಹಾಕೋಣ ಬರ್ರಿ. ಫ್ರಂಟ್ ಸೈಡ್ ನಾನು ಏನು ಮಾಡ್ತೇನೆ ಅಂದರೆ ಇದೇ ಒಂದು ಬಟ್ಟೆಗನ ಸೇಮ್ ಇಟ್ಟು ತೋರಿಸ್ಲಿಕ್ಕತ್ತೀನಿ. ಇದರ ಒಂದು ಸ್ಟಿಚ್ನ ನಾನು ನೋಡಿದೆ, ಬಟ್ ಕರೆಕ್ಟಾಗಿನ ಅದ. ಇಲ್ಲಿ ನಾನು ಎಲ್ಲೂ ಹೆಚ್ಚು ಕಡಿಮೆ ಮಾಡಿಲ್ಲ. ಇನ್ನೂ 1-2-3 ಥರ ನಿಮ್ಗೆ ಬೋಟ್ ನೆಕ್ನು ಕಲಿಸ್ಕೊಡ್ತೀನಿ. ಎಲ್ಲ ಥರನೂ ಈಸಿಯಾಗಿ ನೀವು ಮಾಡ್ಕೋಬೋದು. ಲೆಂತ್ 14 ಬಂದಿತ್ತು. ಸೊ ಬಟ್ ನಾನು ಇಲ್ಲಿ ಸ್ವಲ್ಪ ಚೇಂಜನ್ನು ಮಾಡ್ತೀನಿ. ಹೆಂಗೆ ಚೇಂಜ್ ಮಾಡ್ತೀನಿ, ಫ್ರಂಟ್ ಸೈಡ್ ಯಾಕೆ ಚೇಂಜ್ ಮಾಡ್ತೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ.
ಅದನ್ನ ಸ್ಟ್ರೇಟ್ ಲೈನನ್ನು ಒಂದು ಹಾಕ್ಕೊಳ್ಳೋಣ. ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ನಾವು ಬಿಟ್ಕೊಳ್ಳೇಬೇಕು ಅಂತ ಹೇಳೀನಿ ಇದಕ್ಕೆ. ಸೊ ಈಗಿದು ನಮ್ಗೆ ಕೌಂಟಿಗಿಲ್ಲ, ಅರ್ಧ ಇಂಚು ಮಾರ್ಜಿನು ಎಕ್ಸ್ಟ್ರಾ ಬಂತು. ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಬೇಕು. ಯಾಕಂತಂದ್ರೆ ಈಗ ನಾವು ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗ್ತದೆ. ನಿಮ್ಗೆ ಹೆಚ್ಚಿಗೆ ಬಂತು ಅಂತಂದ್ರೆ ಲಾಸ್ಟಲ್ಲಿ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ಅದ ಒಂದು ಕಾರಣಕ್ಕೆ ನಾನು ಬಿಗಿನರ್ಸ್ ಇದ್ದೀರಿ ಅಂದ್ರೆ ಇನ್ನೂ ಎಕ್ಸ್ಟ್ರಾ ಅರ್ಧ ಇಂಚನ್ನು ತೊಗೊಳ್ಳಿಕ್ಕೆ ಹೇಳ್ತೀನಿ ಫ್ರಂಟ್ ಸೈಡ್. ಈಗ ಇದು ಆರ್ಮ್ ಹೋಲನ್ನು ನಾನು ಸೇಮ್ 7ಗೆ ಡೌನ್ನ ತೊಗೊಳತ್ತೀನಿ. ಸೇಮ್ ನೀವು ಬ್ಯಾಕ್ ಸೈಡ್ ಏನು ಹಾಕಿದ್ರಲ್ಲ ಆರ್ಮ್ ಹೋಲು, ಇದು ಕೂಡ ಹಂಗೆ ಬರ್ತದೆ. ಈಗ ನೀವು ಶೋಲ್ಡರ್ ಏನು ತೊಗೊಂಡಿರ್ತಿರಲ್ಲ ಸೈಜ್ನ, ನೀವು ಸೈಜ್ನ ತೊಗೊಂಡ್ರಿ ಅಂದ್ರೆ ನಿಮ್ಗೆ ಕಂಕುಳೊಳಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂಡ್ತದೆ. ಕಡಿಮೆ ತೊಗೊಂಡ್ರಿ ಅಂದ್ರೆ ಬಿಗಿಲಿಕ್ಕೆ ಅಥವಾ ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈಗ ಸೇಮ್ ಬ್ಯಾಕ್ ಸೈಡು 9.5 ಏನು ತೊಗೊಂಡಿದ್ರಲ್ಲ, ಇದು ಫ್ರಂಟ್ ಸೈಡ್ನು ಸೇಮ್ 9.5 ತೊಗೋರಿ. 9.5. ಈಗ ಇನ್ನು ಇಲ್ಲಿ ಎಷ್ಟು ತೊಗೊಂಡಿದ್ವಿ ನಾವು 8 ತೊಗೊಂಡಿದ್ವಿ ಅಲ್ಲ, ಸೊ 8ಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಮತ್ತು ಟಕ್ಸ್ ಹಿಡಿಲಿಕ್ಕೆ 1/4 ಇಂಚು, ನಂತರ ಮಾರ್ಜಿನ್ ಅಂತ ಹೇಳಿ 2 ಇಂಚಸ್ ತೊಗೊಳ್ಳೋಣ. ಟಕ್ಸ್ ಅಂದರೆ ನಮಗಿಲ್ಲಿ ಪ್ರಿನ್ಸಸ್ ಕಟ್ಟಿಂಗ್ ಬರ್ತದೆ, ಅಲ್ಲಿ 1/4 ಇಂಚು ಕಟ್ಟಿಂಗ್ ಒಳಗೆ ಹೋಗ್ಬಿಡ್ತದೆ. ಈಗ ಫಿಟ್ಟಿಂಗ್ ಲೈನ್ ಸೀಮ್ ಲೈನನ್ನು ನಾವು ಸ್ಟ್ರೇಟಾಗಿ ಕ್ಯಾರಿ ಮಾಡಿ ಹಾಕ್ಕೊಳ್ಳೋಣ ಅಂತ. ಈ ಥರ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟೇನು ನಾನು. ಈ ಕರೆಕ್ಟಾಗಿ ಮೆಜರ್ಮೆಂಟ್ ಏನು ಹೇಳಿಲ್ಲ, ಇದೇ ಮೆಜರ್ಮೆಂಟ್ ಒಳಗೆ ಸೂಪರಾಗಿ ಬಂದಾವ. ಈಗ ನಾನಿಲ್ಲಿ 3 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ. ಪ್ರಿನ್ಸಸ್ ಕಟ್ಟಿಂಗನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಟಕ್ಸ್ನ ಕಟ್ ಮಾಡಬೇಕಲ್ಲ, ಹಾಗಾಗಿ ನೋಡಿರಿ ಎಷ್ಟು ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕತ್ತೀನಂದ್ರೆ ಬಿಗಿನರ್ಸ್ ಇದ್ರೂ ಆರಾಮಾಗಿ ನೀವು ಮಾಡ್ಕೋಬೋದು. ಸೇಮ್ ನೆಕ್ ಬ್ಯಾಕ್ ಏನು ತೊಗೊಂಡ್ರಲ್ಲ ಸೇಮ್ ಅದೇ ರೀತಿ. ಈಗ ಇಲ್ಲಿ 4.5 ಡೌನನ್ನು ತೊಗೊಳ್ಲಿಕ್ಕತ್ತೀನಿ. ಸ್ವಲ್ಪ ಕೆಳಗಡೆ ತೊಗೊಳ್ಳೋಣ ಅಂತ. ಹೆಚ್ಚಾಗಿ 3 ಇಂಚು ಅಥವಾ 3.5 ಇಂಚು ತೊಗೊಳ್ತಾರೆ ಬೋಟ್ ನೆಕ್, ಬಟ್ ಭಾಳ ಕುತ್ತಿಗೆಗೆ ಆಗ್ಬಿಡ್ತದೆ ಅದು. ಸೊ ನಾನಿಲ್ಲಿ 4.5 ಇಂಚು ನಡೀತದೆ, ಅಷ್ಟು ತೊಗೋಬೋದು ನೀವು. ಮತ್ತು 4.5 ಇಂಚು ಡೌನ್ಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ನೀವು 4.5 ಕೆಳಗಡೆ ಏನಾದರೂ ಹೋದ್ರಿ ಅಂದ್ರೆ ಭಾಳ ಅಂದ್ರೆ ನೀವು ಏನು ಬೋಟ್ ನೆಕ್ ಬರೋಂಗಿಲ್ಲ, ರೌಂಡ್ ಆಗಿಬಿಡ್ತದೆ. ಬಟ್ ನಾನು 4.5 ತೊಗೊಳ್ಲಿಕ್ಕತ್ತಿಲ್ಲ, ಯಾಕಂದ್ರೆ ಈಗ ನೋಡ್ರಿ ನಮಗಿಲ್ಲಿ ಈ ರೀತಿ ಹಿಂಗೆ ಬೋಟ್ ನೆಕ್ ಬೇಕು. ಸ್ವಲ್ಪ ಅವರು ಡೀಪಾಗಿ ಬೇಕು ಅಂತ ಹೇಳಿ ನಾನು 4.5 ತೆಗಿಲಿಕ್ಕೆ ನೋಡಿದೆ. ಬಟ್ ಆವಾಗ ಅದು ಬೋಟ್ ನೆಕ್ ಶೇಪ್ ಒಳಗೆ ಬರೋಂಗಿಲ್ಲ, ರೌಂಡ್ ನೆಕ್ ಆಗಿಬಿಡ್ತದೆ. ಈಗ 4.5 ಹಾಕೇನಿಲ್ಲ, ಫಿಟ್ಟಿಂಗ್ ಸ್ಟಿಚಿಂಗ್ ಆದಮೇಲೆ ಒಂದು ಅರ್ಧ ಇಂಚು ಕೆಳಗಡೆ ಅದು ಆಟೋಮೆಟಿಕ್ ಬಿಡ್ತದೆ. ಇನ್ನು ಬ್ಯಾಕ್ಗೆ ನಾನು ಆರ್ಮ್ ಹೋಲ್ಗೆ ಇಲ್ಲಿ 1.5 ಇಂಚು ಡಿಫ್ರೆನ್ಸನ್ನು ತೊಗೊಂಡ್ರೆ ಇಲ್ಲಿ 1 ಇಂಚು ತೊಗೊಳ್ತೀನಿ. ಆರ್ಮ್ ಹೋಲ್ ಒಳಗೆ ಸ್ವಲ್ಪ ನೀವು ನೋಡ್ಕೋಬೇಕಷ್ಟೇ, ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದೇ ಮೆಜರ್ಮೆಂಟ್ನಾಗ ನೀವು ಕಟ್ಟಿಂಗ್ ಮಾಡಿ ಕರೆಕ್ಟಾಗಿ ಬರ್ತದೆ ಬ್ಲೌಸು. ಇನ್ನಿಲ್ಲಿ ಸ್ವಲ್ಪ ನಮ್ಗೆ ಮುಂದ್ಗಡೆ ಎಲ್ಲ ಅಂತ ಹೇಳಿ ಸ್ವಲ್ಪ 1/4 ಇಂಚ್ ಅಷ್ಟು ಒಳಗಡೆ ತೊಗೊಂಡು ಸೇಮ್ ಅದೇನು ಲೈನ್ ಬಂದಿತ್ತಲ್ಲ ಅಲ್ಲಿಗೆ ಸೇರಿಸ್ಬಿಡೋಣ. ಈ ಬ್ಲೌಸ್ ಎಷ್ಟು ಜನಕ್ಕೆ ನಾನು ಸ್ಟಿಚ್ ಮಾಡಿಕೊಟ್ರು ಭಾಳ ಇಷ್ಟನೂ ಪಟ್ಟಾರ. ಇನ್ನು ಹೈಟ್ ಎಷ್ಟಕ್ಕೆ ತೊಗೋಬೇಕಪ್ಪ ಅಂತ ಅನ್ನೋದು ನೋಡೋದಾದ್ರೆ, ಇನ್ನು ಉದ್ದ 4 ಇಂಚು ತೊಗೊಳ್ತೀನಿ. ಕೆಳಗಡೆ ಲೈನಿಂದ ಹಿಡಿದು ನಾನು ಉದ್ದ ತೊಗೊಂಡೇನಿ, ಅಂದರೆ ಲಾಸ್ಟ್ ಬಾರ್ಡರ್ ಲೈನಿಂದ 4 ಇಂಚು ಅಲ್ಲಿಂದ ತೊಗೊಂಡು ಹಿಂಗೆ ಕರ್ವ್ ಮಾಡ್ಕೊಂಬಿಡೋಣ ಅಂತ. ಎಷ್ಟೋ ಜನ ಕನ್ಫ್ಯೂಸ್ನು ಮಾಡ್ತಾರೆ, ಇಲ್ಲಿಂದ ಇಲ್ಲಿ ತೊಗೋರಿ, ಅಲ್ಲಿಂದ ಅಲ್ಲಿ ತೊಗೋರಿ, ಕ್ಯಾಲ್ಕುಲೇಷನ್ ಮಾಡಿರಿ ಅಂದ್ರಾಗ ಬ್ಲೌಸ್ ಕೆಟ್ಟ ಪೂರ ಹಾಕ್ಕೊಳ್ಳಿಕ್ಕೂ ಲಾಯಕಿರಂಗಿಲ್ಲ. ಅವ್ರು ಏನಂದ್ರೆ ಬಿಡ್ತಾರೆ, ನಾವು ಇದನ್ನು ಹೊಲಿಯೋದೇ ಬೇಡ ಅಂತ ಹೇಳಿ. ಇವತ್ತು ನೋಡಿರಿ ನಾನು ಎಷ್ಟು ನಿಮ್ಗೆ ಈಸಿಯಾಗಿ ಹೇಳ್ಕೊಟ್ಟಿನಿ ಅಂತಂದ್ರೆ, ಎಷ್ಟು ಬ್ಲೌಸ್ ಹೊಲಿದ್ರೂ ನಿಮ್ಗೆ ಅನಿಸ್ತದೆ ಏನಂದ್ರೆ ನಮ್ಗೆ ಈ ಮೆಜರ್ಮೆಂಟ್ ಒಳಗೆ ಆರಾಮ್ ಹೊಲ್ಕೋಬೋದು. 1/4 ಇಂಚು ನಾವು ಆಗಲೇ ಬಿಟ್ಕೊಂಡಿದ್ವಿ, ನಮ್ಗೆ ನೆನಪಿರ್ಬೋದು. ಹಿಂಗೆ ಒಂದು ಸ್ಟ್ರೇಟ್ ನಾವು ಲೈನ್ನ ಹಾಕೋಣ. ಈಗ ನೋಡಿರಿ ನಾನು ಎಲ್ಲಿಗೆ ತೊಗೊಳ್ಳಿಕತ್ತೀನಿ. ಇನ್ನು ಮೇಲಿ ಲೈನ್ ಹಿಡಿದ್ವಿ ಅಂತಂದ್ರೆ 3 ಇಂಚು ನಮ್ಗೆ ಹೈಟ್ ಸಿಗ್ಲಿಕ್ಕತ್ತದಲ್ಲ. ನಾನು ಕರೆಕ್ಟಾಗಿ 3.5ಗೆ ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ. ಎಸ್, ಹಿಂಗೆ ಟಕ್ಸ್ನ ಹಿಡಿದ್ಬಿಟ್ವಿ ಅಂದ್ರೆ ನಮ್ಗೆ ಮಸ್ತಾಗಿ ಕೂಡ್ತದೆ ಪ್ರಿನ್ಸಸ್ ಕಟ್ಟಿಂಗ್. ಭಾಳ ಅಂದ್ರೆ ಭಾಳ ಚಂದನೂ ಕೂಡ್ತದೆ ಹಿಂಗೆ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ. ನೀವು ನೋಡ್ರಿ, ಈಗ ಫ್ರಂಟು ಬ್ಯಾಕ್ ಪ್ರಿನ್ಸಸ್ ಕಟ್ಟಿಂಗ್ ವಿತ್ ಬೋಟ್ ನೆಕ್ ಮತ್ತು ನ್ಯೂ ಪ್ಯಾಟರ್ನ್, ಟ್ರೆಂಡಿ ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಒಂದು ಫುಲ್ ಪ್ಯಾಕೇಜ್ನ ಅದ ಇವತ್ತಿನ ಒಂದು ವಿಡಿಯೋ ಒಳಗೆ. ನೋಡ್ರಿ, ಈಗ ಮಾರ್ಕ್ ಎಲ್ಲ ಹಾಕಿದ್ಮೇಲೆ ಇದು ಹಿಂಗೆ ಕಾಣಿಸ್ಲಿಕ್ಕತ್ತದ.
ನೋಡಿರಿ ಈ ಒಂದು ವಿಡಿಯೋ ನಿಮ್ಗೆ ಭಾಳ ಹೆಲ್ಪ್ಫುಲ್ ಅಂತ ತಿಳ್ಕೊಳ್ತೀನಿ. ಈಗ ನಿಮ್ಗೆ ಇದು ಕನ್ಫ್ಯೂಸ್ ಆಗ್ಲಿಕ್ಕತ್ತದ ಕಟಿಂಗ್ ಮಾಡಲಿಕ್ಕೆ ಅಂದರೆ ಹಿಂಗೆ ಕಟಿಂಗನ್ನು ಮಾಡ್ತೀವಿ ನಾವು. ನೋಡಿರಿ ಇಷ್ಟು ಬರ್ತದೆ ಕಟಿಂಗ್ ಒಳಗೆ ಅದು ಹೋಗ್ಬಿಡ್ತದೆ. ಈಗ ನಿಮ್ಗೆ ಲೈನ್ ಹಾಕಿ ತೋರಿಸ್ತೀನಿ. ಇಷ್ಟು ಕಟಿಂಗ್ ಮಾಡ್ಕೊಂಬಿಡ್ರಿ. ಸೊ ಇದಿಷ್ಟು ನಮ್ಗೆ ವೇಸ್ಟ್ ಭಾಗ, ಇದೇನು ನಮ್ಗೆ ಯೂಸ್ ಇಲ್ಲ. ಇಷ್ಟು ಕಟಿಂಗ್ ಮಾಡ್ಕೊಂಡ್ರಿ. ಪ್ರಿನ್ಸೆಸ್ ಕಟಿಂಗ್ ನಿಮ್ಗೆ ಈ ಕಟಿಂಗ್ ಬರ್ತದೆ ಅಂದ್ರೆ ಕನ್ಫ್ಯೂಸ್ ಆಗೋದಿಲ್ಲ. ಇಷ್ಟು ಕಟ್ಟಿಂಗನ್ನು ಮಾಡ್ಕೊಂಡ್ರಿ ಅಂದ್ರೆ ನೋಡಿರಿ ಹಿಂಗೆ ಕುಂದಿರ್ತದೆ. ಇದು ಲೈವ್ ಕ್ಲಾಸೇನು ಇಟ್ಟಿದ್ನಲ್ಲ ಆವಾಗ ಭಾಳ ಜನ ಬ್ಲೌಸ್ನ ಹೊಲ್ಕೊಂಡಿದ್ದೆ. ಭಾಳ ಖುಷಿನೂ ಆಯ್ತು ನೋಡಿ ನನಗೂ. ಈಗ ನಾನು ಲೈನಿಂಗ್ ಬಟ್ಟೆನ ಹೆಂಗೆ ಹಾಕ್ಕೊಂಡಿನಿ ತೋರಿಸ್ತೀನಿ ಬರ್ರಿ. ಇದು ಹೊಸ ಟ್ರೆಂಡಿ ಒಂದು ಪ್ಯಾಟರ್ನ್ ಅದ. ಕ್ಯಾನ್ವಾಸನ್ನು ಯೂಸ್ ಮಾಡ್ಕೊಳ್ಳಿಕತ್ತೀನಿ. ಮೇನ್ ಫ್ಯಾಬ್ರಿಕ್ ಭಾಳ ತೆಳ್ಳಗದ, ಹಾಗಾಗಿ ಕ್ಯಾನ್ವಾಸ್ನ ಸ್ಟಿಫ್ ಇತ್ತು ಅಂದರೆ ಕ್ಯಾನ್ವಾಸ್ ಯೂಸ್ ಮಾಡ್ತಿರ್ಲಿಲ್ಲ ನಾನು. ಇದನ್ನೆಲ್ಲ ಕರೆಕ್ಟಾಗಿ ಹೆಂಗೆ ಕುಂದಿರ್ಸೋದು ಅಂತ ಅದನ್ನು ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೇನೆ. ಈಗ ನೋಡಿರಿ ನಾನು ಫಸ್ಟ್ ಯಾವ ಬಟ್ಟೆಯನ್ನು ಹಾಕೇನೆ ಅನ್ನೋದನ್ನು ಫಸ್ಟ್ ನೀವು ನೋಡ್ಕೋಬೇಕು. ಈಗ ನಾನು ಕೆಳಗಡೆ ಮೇನ್ ಫ್ಯಾಬ್ರಿಕ್ ಅದ, ಇನ್ನು ಮೇಲ್ಗಡೆ ಲೈನಿಂಗ್ ಬಂದದ. ನಂತರ ಈ ಕ್ಯಾನ್ವಾಸನ್ನು ಹಾಕ್ಕೊಳ್ತೀನಿ. ಇಲ್ಲಿ ಸೆಂಟ್ರ್ ನಿಮ್ಗೆ ಪಾಯಿಂಟ್ ಏನು ಕಾಣಿಸ್ಲಿಕ್ಕತ್ತದಲ್ಲ, ಈ ಸೆಂಟ್ರ್ ಪಾಯಿಂಟಿಗೆ ಒಂದು ಕರೆಕ್ಟಾಗಿ ಒಂದು ಪಿನ್ ಮಾಡ್ಕೊಂಬಿಡ್ರಿ. ನಿಮ್ಗೆ ಸ್ಟಿಚ್ ಮಾಡುವಾಗ ಸರಿದಾಡೋದಿಲ್ಲ. ಬರ್ರಿ ಈಗ ನಾನು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ. ಬ್ಯಾಕ್ ಸೈಡ್ ಕೆಳಗಡೆ ನಾನು ಹಿಂಗೆ ಕ್ಯಾನ್ವಾಸನ್ನು ಹಾಕ್ಕೊಂಡು ನೋಡಿರಿ 1 ಇಂಚಿಗೆ ಬಿಟ್ಟು ನಾನು ಸ್ಟಿಚಿಂಗ್ನ ಮಾಡ್ಕೊಳ್ತೀನಿ. ಎಲ್ಲೂ ನಿಮ್ಗೆ ಬಟ್ಟೆ ಸರಿದಾಡಬಾರ್ದು. ಈವನ್ ಕ್ಯಾನ್ವಾಸು ಕೂಡ ಅದು ಹೆಂಗದಲ್ಲ ಹಂಗೆ ಇರಬೇಕು. ಈಗ ನೋಡಿರಿ ಒಂದು ರೌಂಡ್ ಶೇಪಿಗೆ ನಾವು ಸ್ಟಿಚ್ನ ಮಾಡ್ಕೊಂಡೇವಿ. ನೆಕ್ಸ್ಟ್ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ಈಗ ಇನ್ನೂ ಒಂದು ಟೆಕ್ನಿಕ್ ತೋರಿಸ್ತೇನೆ ನಿಮ್ಗೆ. ಸೆಂಟ್ರ್ ಒಳಗೆ ನಮ್ಗೆ ಭಾಳ ಅದು ಅಳಗಾಡ್ಲಿಕ್ಕತ್ತದ ಅಂತಂದಾಗ ಒಂದು ಸೆಂಟ್ರಿಗಿನ ಸ್ಟ್ರೇಟಾಗಿ ಸ್ಟಿಚ್ ಹಾಕ್ಕೊಂಡು ನೀವು ಹಿಂಗೂ ಸ್ಟಿಚ್ನ ಹಾಕ್ಕೊಳ್ಬೋದು. ಇದು ಕೂಡ ನಿಮ್ಗೆ ಈಸಿ ಆಗೋಂಗೆ ಹೇಳ್ಕೊಟ್ಟೀನಿ. ಎರಡೆರಡು ಥರ ನಾನು ನಿಮ್ಗೆ ಈ ಒಂದು ವಿಡಿಯೋ ಒಳಗೆ ತೋರಿಸ್ಕೊಟ್ಟೇನಿ. ಇದರಿಂದ ನಿಮ್ಗೆ ಏನಂದರೆ ಈ ಒಂದು ವಿಡಿಯೋ ಒಳಗೆ ಎಲ್ಲೂ ಕನ್ಫ್ಯೂಷನ್ ಇರೋದಿಲ್ಲ. ಈಗ ನೀವು ನೋಡಿರಿ ಎಷ್ಟು ಚಂದ ನಮ್ಗೆ ಪ್ಯಾಟರ್ನ್ ಅಂತ ತೆಲ್ಲೂ ಅಲ್ಲ ಯಾರಿಗಾತು. ಈಗ ಇದನ್ನು ಒಂದು ಅರ್ಧ ಇಂಚಿಗೆ ಬಿಟ್ಕೊಂಡು ನಾನು ಕಟ್ಟಿಂಗನ್ನು ಮಾಡಿಕೊಂಡು ಟರ್ನ್ ಮಾಡಲಿಕ್ಕೆ ಇದನ್ನು ಹಿಂಗೆ ಕಚ್ಚನ್ನ ಹಾಕಬೇಕು. ಅಂದ್ರೆ ಟರ್ನ್ ನೀಟಾಗಿ ಫಿನಿಶಿಂಗ್ ಚಂದ ಕೂಡ್ತದೆ. ಇದಕ್ಕೆ ಬೇಕಂದ್ರೆ ನೀವು ಪೈಪಿಂಗ್ನು ಮಾಡ್ಕೋಬೋದು. ಇದನ್ನು ನಾವು ಟರ್ನ್ ಮಾಡಿದ ಮುಗಿದು ಹೊತ್ತು ಬ್ಲೌಸ್ದು ಕರೆಕ್ಟಾಗಿ ನೀಟಾಗಿ ಕೂಡ್ತದೆ. ಇದು ಭಾಳ ತೆಳ್ಳಗಿರೋದ್ರಿಂದ ಮೇನ್ ಫ್ಯಾಬ್ರಿಕ್ ನೀವು ಐರನ್ ಮಾಡಿಕೊಂಡ್ರು ಪರವಾಗಿಲ್ಲ. ಈಗ ಇನ್ನೊಂದು ಏನಾದರೂ ಕಟಿಂಗ್ ಏನು ಮಾಡಿದ್ವಲ್ಲ ಕ್ಯಾನ್ವಾಸ್ನ ಕರೆಕ್ಟಾಗಿ ಮೆಜರ್ಮೆಂಟನ್ನು ತೊಗೊಂಡು ನೀವು ಬೇರೆ ಕಲರ್ ಬಟ್ಟೆಯನ್ನು ತೊಗೋರಿ. ಹಿಂದೆ ನಾವು ಬೋನ ಮಾಡಬೇಕು. ಹಾಗಾಗಿ ಬೋ ಮಾಡಲಿಕ್ಕೆ ನಾವು ಹೆಂಗೆ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಉಳಿದಿರುವಂಥ ಕ್ಯಾನ್ವಾಸ್ ಸೈಜ್ ಅಗಲ ಎಷ್ಟದ, ಇಲ್ಲಿ 3 ಇಂಚು ನಮ್ಗೆ ಅಗಲ ಬರ್ಲಿಕ್ಕತ್ತದ. ಸೊ ನೀವು ನೋಡ್ತಿರ್ಬೋದು. ಈ 3 ಇಂಚಿಗೆ ನಾವು ಹೆಂಗೆ ಪ್ಲಸ್ನ ಮಾಡೋದು, ಹೆಂಗೆ ತೊಗೊಳೋದು. ಈಗ ಬಟ್ಟೆ ಹಿಂಗದ ನನಗೆ 3 ಇಂಚು ನಮ್ಗೆ ಅಗಲಕ್ಕೂ ಜಾಸ್ತಿ ಬರೋದಿಲ್ಲ. ಸೊ ಉದ್ದ ನಮ್ಗೆ ಸಾಕಷ್ಟು ಅದ ಖರೆ, ಬಟ್ ಉದ್ದ ನಮ್ಗೆ ಅವಶ್ಯಕತೆ ಇಲ್ಲ, ಅಗಲ ಜಾಸ್ತಿ ಬೇಕಾಗಿತ್ತು. ನೋಡಿರಿ ಇಲ್ಲಿ 2 ಥರ ಬಾರ್ಡ್ರ್ ಬಂದದ. ನಾನು 4.25 5 ಇಂಚು ಕಟ್ಟಿಂಗನ್ನು ಮಾಡ್ಕೊಳ್ತೀನಿ. ಇಲ್ಲಿ ಇದನ್ನ ಸರಿಯಾಗಿ ನೋಡ್ಕೊಳ್ರಿ, ಎಲ್ಲೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಈ ಬೋ ಅಷ್ಟು ಕರೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ, ಯಾಕಂದ್ರೆ ಇದು ಸ್ವಲ್ಪ ನಿಮ್ಗೆ ಕಟ್ಟಿಂಗ್ ಕನ್ಫ್ಯೂಷನ್ ಆಗ್ಬೋದು, ಸ್ಟಿಚಿಂಗ್ ಒಳಗೂ ಕನ್ಫ್ಯೂಷನ್ ಇರ್ತದೆ. ಈಗ ಒಂದಕ್ಕೊಂದು ಅಪೋಸಿಟನ್ನು ಹಾಕೋಣ. ಮೇನ್ ಫ್ಯಾಬ್ರಿಕ್ಕು ಕೆಳಗಡೆ ಅದ. ಸೊ ಒಂದಕ್ಕೊಂದು ಮುಖಾನ ಮಾಡಿ ಹಿಂಗೆ ಸರೌಂಡಿಂಗ್ ಪೂರ್ತಿ ಒಂದು ಸ್ಟಿಚ್ಚನ್ನು ಹಾಕೋಣ. ಈ ಸರೌಂಡಿಂಗ್ ಫುಲ್ ಸ್ಟಿಚ್ ಹಾಕಿದ ಮೇಲೆ ನೋಡಿರಿ ಬಟ್ಟೆ ಎಲ್ಲೂ ಹೆಚ್ಚು ಕಡಿಮೆ ಬರಬಾರ್ದು. ಹಂಗೆ ನೀಟಾಗಿ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊರಿ. ಈಗ ಹಿಂದ್ಗಡೆನೂ ಬಟ್ಟೆ ನೋಡ್ತಾ ಇರಿ ಕರೆಕ್ಟಾಗಿ, ಇದಕ್ಕೆ ಸಮವಾಗಿ ಅದನೋ ಇಲ್ಲೋ ಅಂತ ಹೇಳಿ. ಇಲ್ಲಿ ನೋಡ್ರಿ ಈಗ ಕರೆಕ್ಟಾಗಿ ನೋಡ್ಕೋರಿ. ಇಲ್ಲಿ ನಾನು ಮಿಡ್ಲೊಳಗೆ ತೊಗೊಂಡು ಬಂದು ಹಿಂಗೆ ತೆಗೆದು ಬಿಡ್ತೇನೆ. ಯಾಕಂದ್ರೆ ಸ್ವಲ್ಪ ಜಾಗ ಬಿಡ್ತೇನೆ, 1 ಇಂಚು 1.5 ಇಂಚು ಜಾಗ ಬಿಟ್ಟು ಮತ್ತೆ ನೀವು ಸ್ಟಿಚಿಂಗನ್ನು ಹಾಕೋರಿ. ಈಗ ನಾನು ಇಲ್ಲೇನು 1 ಇಂಚ್ ಬಿಟ್ಟಿದ್ವಲ್ಲ ಅದ್ರೊಳಗಿಂದನ ಬಟ್ಟೆನ ಉಲ್ಟಾ ಮಾಡ್ಕೋತೀನಿ. ಹೆಂಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ನೋಡ್ಲಿಕ್ಕೆ ಬೋನು ಭಾಳ ಚೆಂದಾಗಿ ಬರ್ತದೆ. ಈ ಬ್ಲೌಸ್ ಆ್ಯಕ್ಚುಲಿ ಭಾಳ ಡಿಫ್ರೆಂಟಾಗಿನೂ ಅದ. ಮೊನ್ನೆೊಬ್ರು ಕೇಳಿದ್ರು, ಬಟ್ ನಾನು ಭಾಳ ದಿನ ಆಗಿತ್ತು ಹಾಕ್ಬೇಕು ಅನ್ನೋದೇ ಇತ್ತು. ಬಟ್ ಆ ಡಿಸೈನ್ ಬ್ಲೌಸ್ ಬಂದಾಗ ನಾನು ಈ ಥರ ಹಾಕಿರ್ತೀನಿ. ಈಗ ಸೆಂಟ್ರಿಗೆ ಒಂದು ಗಂಟನ್ನು ಹಾಕ್ಕೊಂಡು ಹಿಂಗೆ ಮಾಡಿದ್ರಿ ಅಂದ್ರೆ ನಿಮ್ಗೆ ಸರಿಯಾಗಿ ನೀಟಾಗಿ ಕೂಡ್ತದೆ. ಬೋನು ರೆಡಿ ಆಗಿಬಿಡ್ತು ನೋಡ್ರಿ. ಈಗ ಇದನ್ನು ನಾನೇನು ಮಾಡ್ತೀನಿ, ಒಂದು 3 ರಿಂದ 4 ಹಿಂಗೆ
ರೌಂಡ್ನ ಹಾಕ್ಕೊಂಡು ಇಲ್ಲಿ ಒಂದು ಗಂಟು ಅಂದ್ರೆ ನಾಟ್ನ ಹಾಕ್ಕೊಳ್ತೀನಿ. ಸೊ ಇದು ಬಿಚ್ಕೋಬಾರ್ದು ದಾರ ಅಂತ ಹೇಳಿ. ನೋಡಿದಿಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಈ ಬೋ ರೆಡಿ ಆಯಿತು ಇವತ್ತು. ಸೊ 2 ಕಲರ್ದಾಗ ಇದು ರೆಡಿ ಆಗ್ಯದ. ಈಗ ಉಳ್ದಿರೋಂಥ ಬಟ್ಟೆ ಇಲ್ಲದ ನಿಮ್ಗೆ. ಈಗ ಇದನ್ನು ನಾವು ಬೋಕ್ ಹ್ಯಾಂಗಿಂಗನ್ನು ಮಾಡೋಣಂತ. ಅದಕ್ಕೆ ನಾನು 4 ಇಂಚ್ 4 ಇಂಚನ್ನ ತೊಗೊಂಡಿದ್ದೆ. 4 ಇಂಚಿಗೆ ನಾವೇನು ತೊಗೊಂಡಿದ್ವಲ್ಲ ಹಿಂಗೆ ಸ್ವಲ್ಪ ನಾವು ಸ್ಟಿಚ್ಚನ್ನ ಮಾಡ್ಕೊಳ್ಳುವಾಗ ನೋಡ್ಕೋಬೇಕು ಅಷ್ಟೆ. ಮಿಡ್ಲೊಳಗೆ ಸ್ವಲ್ಪ ನಾನು ಬಿಟ್ಟೀನಿ, ಯಾಕಂದ್ರೆ ಟರ್ನ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಈಗ ನೋಡ್ರಿ ಒಂದು ಕಸಿ ರೆಡಿ ಆಯಿತು, ಇನ್ನೊಂದು ಕಸಿನ ರೆಡಿ ಮಾಡ್ಕೊಳ್ಳಿಕತ್ತೀನಿ. ಈಗ ನೋಡ್ರಿ ಇದನ್ನು ಅಪೋಸಿಟ್ ಮಾಡೋಣ ಅಂತ. ಇನ್ಮೇಲೆ 1 ಇಂಚ್ನಷ್ಟು ತೊಗೊಂಡು ಕೆಳಗಡೆ ಈ ಥರ ನಾವು ಶೇಪ್ನ ಕೊಟ್ಕೋಬೇಕಾಗ್ತದೆ. ಮಿಡ್ಲೊಳಗೆ ನೀವು ಈ ಒಂದು ಸ್ಟಿಚ್ಚನ್ನ ಬಿಚ್ಚಿ ಬೇಕಿದ್ರೆ ಟರ್ನನ್ನು ಮಾಡ್ಕೋಬೇಕು. ಒಂದು ಕಸಿ ಹೆಂಗೆ ರೆಡಿ ಮಾಡ್ಕೊಂಡ್ರೆ ಇನ್ನೊಂದು ಹಂಗೆ ರೆಡಿ ಮಾಡಿಕೊಂಡು ಒಂದು ಸಣ್ಣದು ಮಾಡಿರಿ, ಒಂದೇನು ಸ್ವಲ್ಪ ದೊಡ್ಡದು ಕಸಿನ ರೆಡಿ ಮಾಡ್ಕೋಣ. ಈಗ ಇದು ಬೋನು ರೆಡಿ ಆಯಿತು. ನೆಕ್ಸ್ಟ್ ಏನದಪ್ಪ ಬರ್ರಿ, ಈಗ ಡಿಸೈನ್ ನೀವೆಲ್ಲ ವೇಟ್ ಮಾಡ್ಲಿಕ್ಕತ್ತಿರಲ್ಲ, ಆ ಡಿಸೈನ್ ಬೋನ ಹೆಂಗೆ ಕುಂದರ್ಸೋದು ಅಂತ ಹೇಳಿ ನೋಡೋಣ ಅಂತ. ಫಸ್ಟ್ ಎಲ್ಲ ನೀವು ಕೆಳಗಡೆ ಎಲ್ಲ ಸ್ಟಿಚಿಂಗ್ನ ಮಾಡಿಕೊಂಡು ಕರೆಕ್ಟಾಗಿ ಫಿನಿಶಿಂಗ್ನ ಕೊಟ್ಕೋರಿ, ಮುಂಚೆನೇ ಹೇಳಿರ್ತೀನಿ. ಸೊ ಈ ಫಿನಿಶಿಂಗ್ ಎಲ್ಲ ಆದಮೇಲೆ ನೀವು ಬೋನ ಅಟ್ಯಾಚ್ ಮಾಡಿರಿ. ಈಗ ನೋಡಿರಿ ಈ ಲೈನ್ ಎಲ್ಲಿ ಬರ್ಲಿಕ್ಕತ್ತದ, ನಮ್ಗೆ 4 ಇಂಚಿಗೆ ಬರ್ಲಿಕ್ಕತ್ತದ. ನಾವು 3.5 ತೊಗೊಂಡಿದ್ವಿ, 4 ಇಂಚ್ ರೆಡಿ ಬರ್ಲಿಕ್ಕತ್ತದ. ಸೊ ಈಗ ನಾನು 4 ಇಂಚ್ ಬಂತಂದ್ರೆ 4.5 ನಮ್ಗೆ ಬೇಕಾಗಿರುವಂಥದ್ದು ಬೋ. ಒಂದು ಸೈಡು 4.5 ಬೇಕು. ಸೊ ನಮ್ಗೆ 4.5 ಇಂಚು ಅಂದರೆ ಈಗ ಟೋಟಲಾಗಿ ನಮ್ಗೆ 9 ಇಂಚ್ ಬರಬೇಕಾಗಿತ್ತು. ಬಟ್ 8 ಇಂಚ್ ಇದು ಪರವಾಗಿಲ್ಲ. ಸೊ 8 ಇಂಚನ್ನ ನಾನಿಲ್ಲಿ ಇದಕ್ಕೆ ಕೊಡ್ಲಿಕ್ಕತ್ತೀನಿ. ನೋಡ್ರಿ ಈ ಥರ. ಬಟ್ ಇಲ್ಲಿ ಜಾಸ್ತಿ ನೀವು ಎಕ್ಸ್ಟ್ರಾ ಬಟ್ಟೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ನಾವು ಜಾಸ್ತಿ ತೊಗೊಂಡಿದ್ವಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಅಂತ ಹೇಳಿ ಬಿಟ್ಕೊಂಡಿರ್ತೀವಿ. ಈಗ ಇದಕ್ಕೆ ನಾವು 2 ಸೈಡ್ ಹಿಂಗೆ ಹಿಡಿದು ಸ್ಟಿಚಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಿಚಿಂಗ್ನ ನೀಟಾಗಿ ಹಾಕ್ಕೊಳ್ರಿ ಅಷ್ಟೇ. ನೋಡಿರಿ ಈಗ ನಾನು ಇದಕ್ಕೆ ಈ ಒಂದು ಲೇಸನ್ನು ಅಟ್ಯಾಚ್ ಮಾಡ್ಲಿಕ್ಕತ್ತೀನಿ. ಈಗ ನೋಡಿರಿ ಹಿಂಗೆ ನಿಮ್ಮ ಹತ್ರ ಲೇಸ್ ಇದ್ರೆ ಹಚ್ಕೊಳ್ರಿ, ಬಟ್ ಹಚ್ಚಲೇಬೇಕು ಅಂತ ಇಲ್ಲ. ನೀವು ಪೈಪಿಂಗ್ ಬೇಕಾದರೂ ಮಾಡ್ಕೋಬೋದು. ಇದು ನಮ್ಗೆ ಕಾಪರ್ ಕಲರ್ ಮ್ಯಾಚ್ ಆಗುವಂಥ ಲೇಸನ್ನು ನಾನು ಇದಕ್ಕೆ ಹಾಕ್ಲಿಕ್ಕೆ. ಕಟ್ಟಿಂಗ್ ಎಲ್ಲ ಆದಮೇಲೆ ಫ್ರಂಟ್ ಲುಕ್ಕು ಹೆಂಗಿರ್ತದೆ, ಇನ್ನು ಬ್ಯಾಕ್ ಲುಕ್ಕು ನೀವು ವೇಟ್ ಮಾಡ್ಲಿಕ್ಕತ್ತಿದ್ರಲ್ಲ ನೋಡಿರಿ ಎಷ್ಟು ಸೂಪರಾಗಿ ಟ್ರೆಂಡಿ ಬ್ಲೌಸ್ ಬಾಲಿವುಡ್ ಸ್ಟೈಲಲ್ಲಿ ಅಂತ ಹೇಳ್ಬೋದು. ನಾನು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದೊಳಗೆ.